ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ಬೆಂಗಳೂರಲ್ಲೇ ಇದ್ದೀವಿ. ಇವತ್ತು ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿದೆ ಅಲ್ಲ, ಹಾಗೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಹೊರಡ್ತಾ ಇದ್ದೇವೆ. ಇವಾಗ 8:15 ಆಗಿದೆ. ಒಂದು 6:45 ಎದ್ದು ಹೊರಟ್ವಿ ನಾವು. ಅಂದರೆ ಎದ್ದು ಬ್ರಷ್ ಎಲ್ಲ ಮಾಡಿ ಎಲ್ಲ ಈಗ ತಿಂಡಿ ಮುಗಿಸ್ಕೊಂಡಿಗೆ ಬಂದದ್ದು. ಇನ್ನೂ ಡ್ರೆಸ್ ಚೇಂಜ್ ಮಾಡಿ ಹೊರಡಬೇಕು. ಹೊರಗಿನ ವ್ಯೂ ಹೇಗೆ ಉಂಟು ಅಂತ ತೋರಿಸ್ತೇನೆ ನಿಮಗೆ, ಬನ್ನಿ. ಅಲ್ಲಿ ಬಾಬಿ ಒಂದುಂಟು. ನಾವಿನ್ನೂ ಡ್ರೆಸ್ ಚೇಂಜ್ ಮಾಡಿ ಹೊರಡಬೇಕು. ಯಾಕಂತ ಹೇಳಿದ್ರೆ ಲೇಟ್ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಟ್ರಾಫಿಕ್ ಗೊತ್ತೇ ಉಂಟಲ್ಲ ಬೆಂಗಳೂರಿದ್ದು. ಹಾಗೆ ಇಲ್ಲಿಂದ ಹೊರಟೆ ಆಗುವಾಗಲೇ ಆಗ್ತದೆ. 7:30 ಹೊರಡಬೇಕು ಅಂತ ಎಣಿಸಿತ್ತು. ಇನ್ನು 1/4 ಗಂಟೆ ಉಂಟು. 1/4 ಗಂಟೆಯಲ್ಲಿ ಎಷ್ಟು ಹೊರಟೆ ಆಗ್ತದೆ ಗೊತ್ತಿಲ್ಲ. ಹೊರಡಬೇಕು ಬೇಗ ಬೇಗ. ಆ್ಯಕ್ಚುಲಿ ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಚೆಂದ ಬೆಳಿಗ್ಗೆ ಇಷ್ಟು ಚೆಂದ ಗಾಳಿ ಬರ್ತದೆ. ಸಂಜೆಯಿಂದ ಸಪ್ಪರ್ ಆಗೋದಲ್ಲ. ಇಲ್ಲೇ ಇರುವಂಥ ಗಾಯ್ಸ್, ಇಲ್ಲೇ ಇರುವಂಥ ಅದು ಹಾಗೆ ಅಲ್ವಾ. ಹಳ್ಳಿಯಲ್ಲಿದ್ದವರಿಗೆ ಬೆಂಗಳೂರಿಗೆಲ್ಲ ಬಂದಾಗ ಒಂಚೂರು ಆಸೆ ಜಾಸ್ತಿ ಆಗೋದು, ಹಳ್ಳಿಗಿಂತ ಬೆಂಗಳೂರು ಓಕೆ ಅಂತ. ಬಟ್ ನನಗೆ ಎಲ್ಲಿಂದ ಗೊತ್ತಾ, ಹಾಸನದಿಂದ ಬರುವಾಗ ಸ್ಟಾರ್ಟ್ ಆಗಿದೆ ಆ ಪ್ಲೇಸ್ ಎಲ್ಲ ನೋಡಿಕೊಂಡು. ಯಾಕಂದರೆ ಹಾಸನದಲ್ಲಿ ಫುಲ್ ನೇಚರ್, ಗುಡ್ಡ ಯಾವುದಿದೆಲ್ಲ ಜಾಸ್ತಿ ಅಲ್ಲ. ಅಲ್ಲಿಂದ ಆಸೆ ಆಗಿದೆ ನನಗೆ ಬರುವ. ಎಲ್ಲಿ ಇರ್ಬೋದು, ನನಗೆ ಮನೆಗಿಂತ ಈ ಪ್ಲೇಸಲ್ಲೆಲ್ಲ ಸಿಕ್ಕರೆ, ಬೆಂಗಳೂರಲ್ಲೆಲ್ಲ ಸಿಕ್ಕರೆ ಒಳ್ಳೆಯದಲ್ವ ಅಂತ ಎನಿಸಿತ್ತು. ಅವತ್ತೂ ಆಗಿದೆ ಸುಮಾರು ಸರ್ತಿ. ಬೆಂಗಳೂರಿಗೆ ಬಂದಿದ್ದಾಗ, ಬೆಂಗಳೂರಿಗೆ ಹೋಗುವಾಗ, ಮೈಸೂರಿಗೆ ಹೋಗುವಾಗೆಲ್ಲ, ಬೆಂಗಳೂರಿಗೆ ಒಂದು ಸರ್ತಿ ಬಂದಿದೆ ಇದಕ್ಕಿಂತ ಮುಂಚೆ. ಹಾಗೆಲ್ಲ ಆಗಿತ್ತು. ಬಟ್ ಮನೆಗೆ ಹೋಗಿ ಅದೊಂದು 2 ದಿನ ಮತ್ತೆ ಇದ್ರೆ ಹ್ಯಾಂಗ್ ಓವರ್ ಎಲ್ಲ ಹೋಗ್ತದೆ. ಮತ್ತು ನಮ್ಮ ಊರೇ ಬೆಸ್ಟ್ ಅಂತ ಅನಿಸ್ತದೆ. ಹಾಗೆ ಓಕೆ ಗಾಯ್ಸ್, ನಾನು ನಿಮಗೆ ಹೊರಡ್ತೀನಿ. ಎಸ್, ನಾನು ರೆಡಿಯಾಗಿದ್ದೀನಿ. ಅವಳು ಸಲ್ಲಿ ರೆಡಿ ಆಗ್ತಿದ್ದಾಳೆ. ವಾಚ್ ಕಟ್ಟಿದ್ದಾಯಿತು. ಆಮೇಲೆ ಹೊರಡೋದು. ಬೆಳಕು ಕಣ್ಣಿಗೆ ಹೊಡಿತದೆ ಈಗ ನೋಡಿ. ಇದೊಂದು ನೀವು ಬೇಡ ಅಂತ ಹೇಳಿದ್ರು ಕೂದಲೊಂದು ಕುತ್ತ ನಿಲ್ತದೆ ಮಾರ್ರೆ. ಆಗೋದಿಲ್ಲ ವೀಡಿಯೋಗೆ ಉಪದ್ರ ಮಾಡ್ತಾ ಉಂಟು. ನಮಗೆ ಇಲ್ಲಿದ್ದು ವೆದರ್ ಚೇಂಜ್ ಆಯ್ತಲ್ವಾ. ನಮ್ಮ ಊರಿದ್ದಕ್ಕೆ ಮತ್ತು ಇಲ್ಲಿಗೆ ಬರುವಾಗ ಘಟ್ಟದ ಮೇಲೆ ಪಾಸ್ ಆಗಬೇಕಾದ್ರೆ ಫುಲ್ ಕೋಲ್ಡು. ಇಲ್ಲಿ ನೈಟ್ ಅಂತೂ ಗಡ ನಡುಗ್ತಾ ಇದ್ವಿ. ಅಷ್ಟು ಕೋಲ್ಡ್ ಇಲ್ಲಿ ಶೀತ ಆಗ್ತದೆ. ಶೀತ ಶುರುವಾಗಿದೆ. ಅಯ್ಯೋ, ಮಾತಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಒಳಗಡೆ ಹೋಗ್ತೀನಿ ಗಾಯ್ಸ್, ಆಮೇಲೆ ಸಿಗ್ತೀನಿ. ಬಾಯ್. ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಹಾಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೇವೆ. ಕೆಲಸದ ಜೊತೆ ನಾವು ಬನಶಂಕರಿ ಅಮ್ಮನ ದರ್ಶನ ಕೂಡ ಮಾಡಿದ್ವಿ. ನಮ್ಮದು ಕೆಲಸ ಮುಗಿಸ್ಕೊಂಡು ಈಗ ನಾವು ಬನಶಂಕರಿ ಮೆಟ್ರೋ ಸ್ಟೇಷನಲ್ಲಿದ್ದೇವೆ. ಹಾಗೆ ಇಲ್ಲಿಂದ ಇವಾಗ ಮೆಜೆಸ್ಟಿಕ್ಕಿಗೆ ಹೋಗೋದು ಮೆಟ್ರೋದಲ್ಲಿ. ಸಾಕಾಯಿತು, ತುಂಬ ಸಾಕಾಯಿತು. ಇವಾಗ ಗಂಟೆ 2:15 2:45 ಊಟ ಆಗಲಿಲ್ಲ. ಊಟ ಆಗಬೇಕಷ್ಟೆ. ಇಲ್ಲಿಗ ಕೂತಿದ್ದೇವೆ. ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ, ನೋಡಬೇಕೇನು. ಇಲ್ಲಿ ಉಂಟು ಮೆಟ್ರೋದಲ್ಲಿ. ಇಬ್ಬರಿಗೆ ಹೋಗಿಸೋ ಗೊತ್ತಿಲ್ಲ. ಅವತ್ತು ಹೋಗಿದ್ದಾಗ ಅಣ್ಣ ಇದ್ದ, ಮತ್ತು ಯಾರೂ ಇಲ್ಲ, ನಾವಿಬ್ಬರಿದ್ದೀವಿ. ಬರ್ತಾ ಇದ್ದೀವಿ ಅಷ್ಟೇ. ವಾಪಸ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಇನ್ನೂ ವಾಪಸ್ ಮೇಲೆ ಹೋಗ್ಬೇಕು. ನಾವು ಮೆಟ್ರೋದಿಂದ ಇವಾಗ ಇಲ್ಲಿ ಮೆಜೆಸ್ಟಿಕ್ ಅವಳಿನೂ ಸಹ ಮಂಗಳೂರಲ್ಲಿದ್ದಾಳೆ. ಅಲ್ಲಿ KSRTC ಇಲ್ಲಿಗೆ ಬಂದ್ವಿ. ಫಸ್ಟ್ ಇವಾಗ ಊಟ ಮಾಡಬೇಕು. ಗಂಟೆ 3:10 ಆಯಿತು. ಊಟ ಮಾಡಿಕೊಂಡು ಮತ್ತೆ ನಮ್ಮದು ಧರ್ಮಸ್ಥಳ ಬಸ್ ಹತ್ತಿಕೊಂಡು ಹೋಗೋದು.
ಎಂತ ಫಸ್ಟ್ ಊಟ ಮಾಡ್ಕೊಳ್ಳುವ. ಹೋಟೆಲಿಗೆ ಬಂದಿದ್ದೇವೆ, ಇಲ್ಲಿ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಸೊ ವೇಟಿಂಗ್ ಫಾರ್ ದಿ ಫುಡ್. ನಾನು ಮಶ್ರೂಮ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೆ, ಬವಿತಾ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ಲು. ಹಸುವಲ್ಲಿ ಹೊಟ್ಟೆ ತಾಳ ಆಗ್ತಾ ಉಂಟು, ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಜಸ್ಟ್ ಆರ್ಡರ್ ಮಾಡಿದ್ದಷ್ಟೇ. ಸೊ ವೇಟಿಂಗ್ ಬಸ್ ಕೂಡ ನಿಂತು. ಎಷ್ಟು ಬಸ್ ಏನು ಇರ್ತದೆ, ಸುಮಾರು ಒಂದು ಅರ್ಧ ಗಂಟೆಗೆ ಕಾಲು ಗಂಟೆಗೆ ಒಂದು ಧರ್ಮಸ್ಥಳ ಬಸ್ ಉಂಟು. ಹಾಗೆ ಬಸ್ಸಲ್ಲಿ ಹೋಗುದು. ಅದು ರೀಚ್ ಆಗುವಾಗ 11-12 ಗಂಟೆ ಆಗ್ತದೆ ಮಾತ್ರ, ನೈಟ್ ಪಕ್ಕ. ನಾವು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಎಣಿಸಿದ್ದು, ಬಟ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗುದು. ನಮ್ಮದು ವೆಜ್ ಬಿರಿಯಾನಿ ಬಂದಿದೆ. ನಂದು ಈಗ ಮಶ್ರೂಮ್ ಫ್ರೈಡ್ ರೈಸ್ ಬರಲಿಕ್ಕೆ ಬಾಕಿ ಉಂಟು. ಮಶ್ರೂಮ್ ಫ್ರೈಡ್ ರೈಸ್ ಕೂಡ ಬಂತು. ಬಸ್ಸಿಗೆ ಹತ್ತಿದ್ದೇವೆ ನಾವೀಗ. ಇನ್ನು ಇಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗುದು. ಹೊಟ್ಟು ಕೂಡ ಅಳಿಸಿ ಹೋಗಿದೆ, ಫುಲ್ ರಶ್ ಇತ್ತು. 2 ಬಸ್ ಫುಲ್ ರಶ್. ಹಾಗೆ ಇದಕ್ಕೊಂದು ಬಸ್ಸಿಗೆ ವೇಟ್ ಮಾಡಿದ್ದಕ್ಕೆ ಹತ್ತಿದ್ದೇವೆ ಈಗ. ಬವಿತಾ ಮುಂದೆ ಸೀಟ್ ಸಿಕ್ಕಿದೆ ಅವಳಿಗೆ, ನಾನು ಹಿಂದೆ ಸಿಗಬೇಕು. ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಉಂಟು. ಎಷ್ಟೊತ್ತಿಗೆ ಹೊರಡ್ತಾರೆ ಗೊತ್ತಿಲ್ಲ. ಟಿಕೆಟ್ ಒಂದು ಮಾಡಿದ್ದಾರೆ, ಸಿಕ್ಕಿ ಕೂಡ ಆಗ್ತಾ ಇದೆ. ಸಕಲೇಶ್ಪುರದಲ್ಲಿದ್ದೇವೆ ಈಗ. ನಮಗೆ ಇಲ್ಲಿ ಸಹ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಪೊಟ್ಟು ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಅದಕ್ಕೆ ಇದು ಮತ್ತೆ ಅಲ್ಲಿ ಕಾಣ್ತು ಉಂಟಾ ವಾಟರ್ ಬಾಟಲ್, ಅದೇ ಗತಿ ಈಗ. ನಾವೀಗ ಧರ್ಮಸ್ಥಳದಲ್ಲಿ ನೇತ್ರಾವತಿಗೆ ಹೋಗ್ತಾ ಇದ್ದೇವೆ. ನಾವು ನೇತ್ರಾವತಿ ತಲುಪಿದ್ವಿ. ನೇತ್ರಾವತಿಯಿಂದ ನಾವು ಗಾಡಿಯಲ್ಲಿ ಹೋಗೋದು. ಅವಳಲ್ಲಿ ಗಾಡಿ ತರ್ತಾ ಇದ್ದಾಳೆ. ಹಾಗೆ ತುಂಬ ಚಳಿ ಆಗ್ತಾ ಉಂಟು, ಹಿಮ ಬೀಳ್ತಾ ಉಂಟು, ಒಂದು ಸೈಡಿಂದ ನಿದ್ದೆ ಬರ್ತಾ ಉಂಟು. ಒಂದಷ್ಟು ಬೇಗ ಮನೆಗೆ ಹೋದರೆ ಸಾಕು. 1 ಗಂಟೆ ಆಗ್ತಾ ಬಂತು, 12:50 ಆಯಿತು. ಹೋಗಿ ಚರ್ಚ್ ಮಾಡೋದು. ಬಾಯ್. ಆ್ಯಂಡ್ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಬಿಡ್ತೀರಿ ಸಿಗುವ.